ಎಷ್ಟು ಇನ್ಸೆನ್ಸಿಟಿವ್ ಇದ್ದೀರಿ ಸರ್ ನೀವು? ಅಲ್ಲ, ನೀವು ನಿಮ್ಮ ಸಚಿವ ಸಂಪುಟದಲ್ಲಿರುವಂತಹ ಮಹಾನುಭಾವರು, ಆ ಕಲಘಟಗಿಯ ಲಾಡು, ಆ ಕಲಬುರಗಿಯ ಪ್ರಿಯಾಂಕಾ, ಏನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ 60 ಕೋಟಿ ಜನರಿಗೆ ಅವಕಾಶ ಮಾಡಿಕೊಟ್ಟಂಥ ವ್ಯಕ್ತಿಗೆ ಕಾರ್ಯಕ್ರಮ ಹೇಗೆ ಅರೇಂಜ್ ಮಾಡಬೇಕು ಅಂತೇಳಿ ಹೇಳ್ಬಿಟ್ಟು ಪಾಠ ಹೇಳ್ತಿದ್ರಲ್ಲ, ಯೋಗಿ ಆದಿತ್ಯನಾಥ್ 60 ಕೋಟಿ ಜನರನ್ನ ಸಂಭಾಳಿಸಿ ಕಳಿಸಿದಾರೆ. ಪ್ರತಿಯೊಬ್ಬರಿಗೂ ಸ್ನಾನ ಮಾಡಿಸಿ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಕಳಿಸಿದ್ದಾರೆ. ಆಗಿದ್ದು ಒಂದು ಅವಘಡ ಅಷ್ಟೇ, 60 ಕೋಟಿ ಜನನ 45 ದಿನಗಳ ಕಾಲ ಅವರು ಸಂಭಾಳಿಸಿದ್ದಾರೆ. ನೀವು 60,000 ಜನ ಸಂಭಾಳಿಸ್ಲಿಕ್ಕೆ ಆಗಲಿಲ್ವಲ್ಲ ಸರ್ ನಿಮ್ಮದು? ಇದು ನಿಮ್ಮ ಸರ್ಕಾರದ ಯೋಗ್ಯತೆಯನ್ನು ತೋರಿಸುತ್ತೆ ಅಲ್ಲ ಸಿದ್ದರಾಮಯ್ಯನವರೇ? ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಿಮ್ಮ ರಾಜಕಾರಣಿಗಳ ಮಕ್ಕಳ ಮದುವೆಗೆ 1000 ಜನ ಬರ್ತಾರೆ, ಅದನ್ನು ಸಂಭಾಳಿಸಲಿಕ್ಕೆ ಪೊಲೀಸ್ ಇಲಾಖೆನ ಬಳಕೆ ಮಾಡ್ಕೋತೀರಿ. ಇದೇ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಲಕ್ಷಾಂತರ ಜನ ಸೇರಿಸ್ಕೊಂಡು ಪೊಲಿಟಿಕಲ್ ರ್ಯಾಲಿ ನಡೆಯುತ್ತೆ, ಅದಕ್ಕೆ ಸೂಕ್ತ ಭದ್ರತೆ, ಸೂಕ್ತ ತಯಾರಿ ಮಾಡ್ತೀರಿ. ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ಅಂತ ಹೇಳಿ ಕರೆ ಕೊಟ್ಬಿಟ್ಟು ಸೂಕ್ತ ತಯಾರಿ ಮಾಡೋಕ್ಕಾಗಲ್ವ ನಿಮಗೆ? ನಿಮ್ಮ DPR ಮುಖ್ಯಸ್ಥ ಏನಂತ ಹೇಳ್ತಾರೆ, ಇಷ್ಟು ಜನ ಬಂದರು ನಮ್ಮ ಕೈ ಸಂಭಾಳಿಸೋಕ್ಕಾಗಲ್ಲ ಅಂತೇಳಿ ಸಂಭಾಳಿಸ್ಲಿಲ್ವಾ? ಆಯಿತು, ನೀವೇ ಸಿದ್ದರಾಮೋತ್ಸವ ಅಂತೇಳಿ ಮಾಡ್ಕೊಂಡ್ರಿ, 25 ಲಕ್ಷ ಜನ ಕರೆಸಿದ್ರಿ, ಎಲ್ಲ ಕಡೆಗೂ ಬಸ್ ಕಳಿಸಿದ್ರಿ, ಬಾಡೂಟ ಹಾಕ್ಸಿದ್ರಿ. ಒಂದು ಸಣ್ಣ ಘಟನೆ ಅದನ್ನು ಸಂಭವಿಸ್ತಾ 25 ಲಕ್ಷ ಜನನ ನಿಮ್ಮ ಮೆರವಣಿಗೆಗೋಸ್ಕರವಾಗಿ ನೀವು ಕರೆಸಿ ಸಂಭಾಳಿಸಿ ಕಳಿಸ್ತೀರಿ. ಇಲ್ಲೊಂದು 50-60 ಸಾವಿರ ಜನ ಬಂದವ್ರನ್ನ ಸಂಭಾಳಿಸೋಕ್ಕಾಗಲಿಲ್ಲ ಅಂತಂದರೆ ನಿಮ್ಮ ಸರ್ಕಾರದ ಕಾರ್ಯಕ್ಷಮತೆ ಎಷ್ಟಿದೆ ಅನ್ನೋದನ್ನು ತೋರಿಸುತ್ತೆ. ಈ ಕಾಂಗ್ರೆಸ್ಸು ಇಡೀ ದೇಶದಲ್ಲಿ ಚುನಾವಣೆಯಲ್ಲಿ ಸೋತು ಅವ್ರಿಗೆ ದರಿದ್ರ ಹೆಂಗೆ ಬಂದಿದೆ ಅಂತಂದರೆ, RCB ಗೆಲುವಿನಲ್ಲಿ ಇವರೊಂದಷ್ಟು ಪ್ರಚಾರ ತಗೊಳ್ಬೇಕು. ಅದಕ್ಕೋಸ್ಕರ DK ಶಿವಕುಮಾರ್ ಅವರು ಏರ್ಪೋರ್ಟಿಗೆ ಹೋಗಿ ಅವ್ರನ್ನ ರಿಸೀವ್ ಮಾಡೋಕೆ ಹೋಗಿ ಬುಕ್ಕೆ ಕೊಟ್ಬಿಟ್ಟು, ಬಾವುಟ ಕೊಟ್ಬಿಟ್ಟು, ಶೇಡ್ಸ್ ಹಾಕೊಂಬಿಟ್ಟು ಫೋಟೋ ತೆಗೆಸ್ಕೋತಾರೆ. ನಿಮ್ಮನ್ನೇನು ಕರೆದಿದ್ರಾ? ವಿರಾಟ್ ಕೊಹ್ಲಿ ಕರೆದಿದ್ರಾ? ನಿಮ್ಮನ್ನ RCB ಅವ್ರು ಕರೆದಿದ್ರಾ? KSA ಅವ್ರು ಹೇಳಿದ್ರ? IPL ಹೆಡ್ ಹೇಳ್ತಾ ಇದ್ದಾರೆ ನಮಗೆ